ಲಕ್ಷ್ಮಿ ಬರೋ ಹೊತ್ತು ಮನೆ ಬಾಗಿಲು ಹಾಕಿದ್ಯಲ್ಲ ಅಂತ ಹೇಳ್ತಿದ್ಲು ನನ್ನ ಮೊಮ್ಮಗಳು. ಈಗ ನೋಡಿದ್ರೆ ಮಹಾಲಕ್ಷ್ಮಿ ತನ್ನ ಪರಿವಾರ ಸಮೇತ ಬಂದ್ಬಿಟ್ಟಿದ್ದಾಳೆ. ಬನ್ನಿ ಬನ್ನಿ ಎಲ್ರೂ ಒಳಗೆ. ನಾನು ಮೂರ್ ಕಡೆ ಮಾತಿಗಿಲ್ಲ ಅನ್ನಕ್ಕಾಗ್ದೆ ನೋಡು, ಎಲ್ರನ್ನೂ ಕರ್ಕೊಂಡ್ ಬಂದಿದ್ದೀನಿ. ಸಂತೋಷನಾ? ನನ್ನಮ್ಮ ಕಣೆ ನೀನು. ನೋಡು ಈಗ ನಮ್ಮ ಮನೆಗೆ ಎಷ್ಟು ಕಳೆ ಬಂತು. ದೀದಿ, ನಿಮ್ಮ ಅಕ್ಕನ ಎಂಗೇಜ್ಮೆಂಟ್ ಅಲ್ಲಿ ಮಿಂಚೋದಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಅಯ್ಯೋ ಹಾಲ್ಕವ, ಅದನ್ನೇನ್ ಕೇಳ್ತೀಯಾ? ನಿಶ್ಚಿತಾರ್ಥ ಇವಳ ಅಕ್ಕಂದ ಅನ್ನೋಷ್ಟು ಅನುಮಾನ ಬರೋ ಹಾಗೆ ಸಂಭ್ರಮದಿಂದ ತಯಾರಾಗ್ತಿದ್ದಾಳೆ. ಹೌದಾ? ಅಯ್ಯೋ ನಿಂತೆ ಮಾತಾಡಿಸ್ತಾ ಇದ್ದೀನಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ, ಕುಡಿಯೋಕೆ ಏನಾದ್ರು ತರ್ತೀನಿ. ಅಮ್ಮ, ನೀವ್ ನಮ್ಮ ಅತ್ತೆ ಸ್ನೇಹಿತೆ ಅಂದ್ಮೇಲೆ ಇದು ನಮ್ಮನ್ನೇ ಇದ್ದಾಗೆ. ನಮ್ ಬೇಕು ಬೇಡಗಳನ್ನ ನಾವು ನೋಡ್ಕೋತೀವಿ, ನೀವ್ ಆರಾಮಾಗಿರಿ. ನೋಡೆ, ಎಂಗೇಜ್ಮೆಂಟ್ ಅಂತ ತುಂಬಾ ಬಾಕಿ ಇದೆ ಅಂತ ಗೊತ್ತು. ನಾವೆಲ್ಲರೂ ಬಂದಿದೀವಿ, ಹಂಚ್ಕೊಂಡ್ ಕೆಲಸ ಮಾಡೋಣ, ಸರಿನಾ? ಆಯ್ತಮ್ಮ. ನನ್ನ ಹಾಲ್ಕೋವ ಒಂದ್ಸರಿ ಹೇಳ್ಬಿಟ್ಮೇಲೆ ಈ ಮೋಡ್ ಜನ ಅದನ್ನ ಮೀರಕ್ಕಾಗತ್ತಾ? ಸುಮ್ಮನೆ ನೀನು. ಆಯ್ತು, ನಾವೆಲ್ಲ ಒಳಗಡೆ ಕೆಲ್ಸನ ಹಂಚ್ಕೊಂಡ್ ಮಾಡೋಣ. ಹೊರಗಡೆ ಕೆಲ್ಸನ ತರಣ ಮತ್ತೆ ನಿಧಿ ನೋಡ್ಕೋತಾರೆ. ಕರ್ಣ ಮತ್ತೆ ನಿಧಿನ ಒಟ್ಟಿಗೆ ಹೊರಗಡೆ ಕಳ್ಸೋದಾ? ಈ ಮುದುಕಿರು ಇಬ್ರು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಮೋಡ್ಜಡೆ ಅಂತೆ, ಹಾಲ್ಕೋವಾ ಅಂತೆ. ನಿತ್ಯ ಫುಲ್ ರೆಸ್ಟ್. ಹೆಂಗೆ? ಏನಾಗುತ್ತೆ? ಅಯ್ಯೋ ಇಲ್ಲೇ ನಿಂತಿದ್ದೀರಲ್ಲ, ಬನ್ನಿ 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 ಒಳಗೆ. ಈ ಕ್ಷಣದಿಂದಲೇ ಕಾರಣದಿಂದ ನೀನು ದೂರ ಉಳಿ. ನೀನು ಅವಳಿಂದ ದೂರ ಇದ್ರೆ ಅದು ಅವಳಿಗೆ ಒಳ್ಳೆಯದು.